ಹಾಯ್ ಫ್ರೆಂಡ್ಸ್, ಒಂದೇ ದಿನದಲ್ಲಿ ಕೆಮ್ಮು, ನೆಗಡಿ, ಗಂಟಲು ನೋವು ಕಡಿಮೆ ಮಾಡುವಂತಹ ಆರೋಗ್ಯಕರವಾಗಿರುವಂತಹ ಕಷಾಯ ಹೇಗೆ ಮಾಡಬೇಕೆಂದು ಹೇಳ್ತಿದ್ದೇನೆ. ಈ ಕಷಾಯ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಳ್ಳಿ. ಇದಕ್ಕೆ 1 ಕಪ್ ಹಾಲು ಹಾಕಿ ಮತ್ತು ಹಾಲಿನ ಸಮಭಾಗವಾಗಿ ನೀರನ್ನು ಹಾಕ್ಕೊಳ್ಳಿ. ಎರಡನ್ನು ಹಾಕಿದ ಮೇಲೆ ಸ್ವಲ್ಪ ಕುದಿ ಬರುವವರೆಗೂ ಕಾಯಿಸಿ. ಹಾಲು ಕುದ್ದಿದ ನಂತರ ಔಷಧೀಯ ಗುಣಗಳು ಇರುವಂತಹ 8 ರಿಂದ 10 ತುಳಸಿ ಎಲೆಗಳು, 4 ಲವಂಗ, 6 ಕಪ್ಪು ಮೆಣಸು ಕಾಳು, 1 ಏಲಕ್ಕಿಯನ್ನು ಸಪ್ಪೆ ತೆಗೆದುಕೊಂಡು ಹಾಕಿ ಮತ್ತು 1 ಸ್ಪೂನ್ ಹಸಿ ಶುಂಠಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳಬೇಕು. ಶುಂಠಿ ನಮಗೆ ಕೆಮ್ಮು, ಗಂಟಲು ನೋವು ವಾಸಿ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಜೊತೆಗೆ 1 ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಬೆಲ್ಲದಿಂದ ಕೂಡ ಗಂಟಲು ನೋವು, ಶೀತ ಎಲ್ಲ ವಾಸಿಯಾಗುತ್ತದೆ. ಇಷ್ಟೆಲ್ಲ ಹಾಕಿದ ನಂತರ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. 5 ನಿಮಿಷ ಕುದಿಸಿದ ನಂತರ ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕಬೇಕು. ಅರಿಶಿಣ ನಮ್ಮ ದೇಹದಲ್ಲಿ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತದೆ. ಗಂಟಲು ನೋವು, ಜ್ವರ ಬೇಗನೆ ವಾಸಿ ಮಾಡುತ್ತದೆ. ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು 5 ನಿಮಿಷ ಕುದಿಸಬೇಕು. ನಂತರ ಕುದ್ದಿದ ಕಷಾಯವನ್ನು ಒಂದು ಗ್ಲಾಸ್ನಲ್ಲಿ ಸೋಸಿಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿಯಬೇಕು. ಹೀಗೆ ದಿನದಲ್ಲಿ 2 ಸಾರಿ ಕುಡಿದರೆ ನಿಮ್ಮ ಗಂಟಲು ನೋವು, ಕೆಮ್ಮು ಎಲ್ಲ ಮಾಯವಾಗುತ್ತದೆ ಮತ್ತು ಕಫ ಕೂಡ ಕರಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.